ಅಹಂನಿಂದಲೇ ರೇಣುಕಾಸ್ವಾಮಿಯ ಕೊಲೆ ಆಗೋಯ್ತಾ ಎಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಪವಿತ್ರ ಗೌಡಗೆ ಇದ್ದಿದ್ದು ಅಹಂ. ಪವಿತ್ರ ನಿರ್ಧಾರ ಮಾಡಿದ್ದು ಅಹಂನಿಂದಲೇ ರೇಣುಕಾಸ್ವಾಮಿ ಹತ್ಯೆಗೆ ನಿರ್ಧಾರ ಮಾಡಿದ. ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದಂತ ರೇಣುಕಾಗೆ ಪಾಠ ಕಲಿಸಲು ನಿರ್ಧಾರವನ್ನ ಮಾಡಿದಂಗಿದೆ. ದರ್ಶನ್ ಜೊತೆಗಿನ ರಿಲೇಶನ್ಶಿಪ್ನಿಂದ ಪವಿತ್ರಾಗೆ ಅಹಂ ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಚಾರ್ಜ್ ಶೀಟ್ ನಲ್ಲೂ ಹೇಳ್ತಾರೆ, ಅದನ್ನು ಉಲ್ಲೇಖ ಮಾಡ್ತಾರೆ. ಕೊಲೆ ಮಾಡಿ ಆದ್ರೂ ಕೂಡ ದ್ವೇಷ ತೀರಿಸಿಕೊಳ್ಬೇಕೆಂಬ ಹಠ. ಆರೋಪಿ 2 ದರ್ಶನ್, ಆರೋಪಿ 3 ಪವನ್, ಆರೋಪಿ 10 ವಿನಯ್ ಜೊತೆಗೆ ಸೇರಿ ಸಂಚನ ರೂಪಿಸ್ತಾರೆ. ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ ಅಹಂನಿಂದ ಅಂತ ಹೇಳಿ. ಅದರ ಒಂದು ಶಬ್ದ ಬಳಕೆ ಮಾಡ್ತಾರೆ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು. ಯಾವ ರೀತಿಯಾಗಿ ಇವ್ರಿಗೆ ಬಂದಿತ್ತು ಅಂದ್ರೆ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ರೀತಿಯಲ್ಲಿ, ಆ ರೀತಿಯಾಗಿ ಮನಸ್ಥಿತಿ ಇದ್ದಂಗೆ ಕಾಣಿಸ್ತಾ ಇತ್ತು. ಅದಕ್ಕೆ ಅದರಲ್ಲಿ ಉಲ್ಲೇಖ ಮಾಡ್ತಾರೆ, ಸಾಯಿಸು ಬಿಡಬೇಡಿ ಅಂತ ಹೇಳುವಂತ ಮಾತು ಯಾವಾಗ ಬರುತ್ತೆ ಅಂತಂದ್ರೆ, ನನಗೆಲ್ಲವೂ ಕೂಡ ಇದೆ, ನಾನು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಅಹಂ ಬಂದಾಗ್ಲೇನೆ ಆ ಮಾತುಗಳು ಬರಕ್ಕೆ ಶುರುವಾಗುತ್ತೆ. ಅಂಥದ್ದೇ ಪವಿತ್ರ ಗೌಡಗೆ ಇದ್ದಂಗೆ ಕಾಣಿಸ್ತಾ ಇತ್ತು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಆ ಚಾರ್ಜ್ ಶೀಟ್ ಅನ್ನ ಓದಬೇಕಾದಂತ ಸಂದರ್ಭದಲ್ಲೂ ಕೂಡ ಕಾಣಿಸ್ತಾ ಇತ್ತು ಅಹಂ ಅನ್ನುವಂಥದ್ದನ್ನ ಒಂದು ಹಲವು ಕಡೆಗಳಲ್ಲಿ ಶಬ್ದಗಳನ್ನ ಬಳಕೆ ಮಾಡ್ತಾರೆ ಪೊಲೀಸರು, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಬಟ್ ನನಗೆ ತುಂಬಾ ಕುತೂಹಲಕಾರಿಯಾಗಿದೆ, ಅವರು ಅಹಂನಿಂದ ಹತ್ಯೆಗೆ ಸಂಚನ ರೂಪಿಸಿದ್ರ ಇವೆಲ್ಲವೂ ಕೂಡ ಒಂದ್ ಕಡೆಗೆ. ಬಟ್ ಪೊಲೀಸರ ಮುಂದೆ ಕೊಟ್ಟಿರುವಂತ ಈ ಹೇಳಿಕೆ ಏನಿದೆ ಮುರಳಿ, ಇದು ಬದಲಾಗಕ್ಕಾಗಲ್ವಾ? ಕಾರಣ 164 ಹೇಳಿಕೆಯಲ್ಲಿ ಕೊಟ್ಟಾಗ ಅಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಈಗ ಪೊಲೀಸರ ಮುಂದೆ ಈ ಆರೋಪಿಗಳ ತಪ್ಪೊಪ್ಪಿಗೆಯನ್ನ ಕೊಟ್ಟಾಗ, ಈ ಸ್ವ ಹೇಳಿಕೆಯನ್ನ ಕೊಟ್ಟಾಗ, ಇದು ಆಮೇಲೆ ನಾವು ಒತ್ತಾಯಪೂರ್ವಕವಾಗಿ ಬಲವಂತವಾಗಿ ಪೊಲೀಸರಿಗೆ ಮಾಡಿಸಿದ್ದಾರೆ ಅನ್ನುವಂಥ ಹೇಳಿಕೆಗಳು ಬಂದಾಗ ಕೇಸ್ ಟ್ವಿಸ್ಟ್ ಪಡ್ಕೊಳ್ಳೋಕ್ಕಾಗಲ್ವಾ? ಖಂಡಿತ ಆಗುತ್ತೆ ಅರುಣ್. ಯಾಕೆಂದ್ರೆ ಪ್ರಮುಖವಾಗಿ ಯಾವಾಗ ಈ ರೀತಿಯ ಸ್ವಇಚ್ಛೆ ಹೇಳಿಕೆಗಳಿರ್ತವೆ ಆರೋಪಿಗಳದ್ದು, ಅದು ನ್ಯಾಯಾಧೀಶರ ಮುಂದೆ ಹೋದ ಸಂದರ್ಭದಲ್ಲಿ ಅದನ್ನ ಉಲ್ಟಾ ಹೇಳುವಂತ ಸಾಧ್ಯತೆಗಳೇ ಅತಿ ಹೆಚ್ಚಾಗಿರ್ತವೆ. ಯಾಕೆಂದ್ರೆ ಅದಕ್ಕೆ ಪೂರಕವಾದ ಟೆಕ್ನಿಕಲ್ ಎವಿಡೆನ್ಸ್ಗಳಿರುತ್ತೆ. ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ತರಬೇಕಾಗುತ್ತೆ ತನಿಖಾಧಿಕಾರಿಗಳು. ಯಾಕೆಂದ್ರೆ ಈಗ ದೋಷಾರೋಪ ಪಟ್ಟಿಯಲ್ಲಿ ಏನು ಹೇಳಿಕೆಗಳನ್ನ ಹಾಕಿದ್ದಾರೆ, ಅದು ಹೇಳಿಕೆಗಳು ಆರೋಪಿಯೇ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಪೂರಕವಾದ ಸಾಕ್ಷ್ಯಗಳು ಎಲ್ಲೂ ಕೂಡ ಇರಲ್ಲ. ಯಾಕೆಂದ್ರೆ ತನಿಖಾಧಿಕಾರಿಗಳು ತನಿಖೆನ ಮಾಡಬೇಕಾದ್ರೆ ಅವರಕ್ಕೆ ಪೂರಕವಾದ, ಅಂದ್ರೆ ತನಿಖೆಗೆ ಪೂರಕವಾದಂತ ಹೇಳಿಕೆಗಳನ್ನೇ ದಾಖಲೆ ಮಾಡಬೇಕಾಗುತ್ತೆ. ದಾಖಲನ ಮಾಡಿ ಯಾವಾಗ ಅದು ಚಾರ್ಜ್ ಶೀಟ್ ಟ್ರಯಲ್ ಬರುತ್ತೆ, ಟ್ರಯಲ್ ಬಂದ ಸಂದರ್ಭದಲ್ಲಿ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಕರೆಸಿ ಆಗ ಒಂದು ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಾರೆ. ದಾಖಲು ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅದನ್ನ ಉಲ್ಟಾ ಹೇಳುವಂತ ಸಾಧ್ಯತೆಗಳೇ ತೀರಾ ಹೆಚ್ಚಾಗಿರುತ್ತೆ. ಅವರೇ ಹೇಳ್ತಾ ಹೋಗ್ತಾರೆ, ನಮ್ಗೆ ಪೊಲೀಸರ ಒತ್ತಡ ಇತ್ತು, ತುಂಬಾ ಒತ್ತಡ ಇತ್ತು, ಆ ಒತ್ತಡದಿಂದ ನಾವು ಆ ಹೇಳಿಕೆಗಳನ್ನ ಕೊಟ್ಟಿದ್ವಿ ಅಂತ ಹೇಳಿ. ಆದ್ರೆ ಆ ರೀತಿ ಹೇಳಿಕೆಯನ್ನ ಕೊಟ್ಟರೂ ಕೂಡ ಅದಕ್ಕೆ ಪೂರಕವಾದ ಟೆಕ್ನಿಕಲ್ ಎವಿಡೆನ್ಸ್ಗಳು, ಯಾಕಂದ್ರೆ ಆರೋಪಿಗಳು ಆ ಸ್ಥಳಕ್ಕೆ ಹೋಗಿರುವಂತದ್ದು ಇರ್ಬೋದು, ಮತ್ತು ಅದಕ್ಕೆ ಪೂರಕವಾದ CDR ಗಳಿರ್ಬೋದು, ಅದಾದ ನಂತರ FSL ರಿಪೋರ್ಟ್ಗಳಿರ್ಬೋದು, ಜೊತೆಗೆ ಏನೋ ಹತ್ಯೆಗೆ ಒಳಗಾದಂತ ಅಂದ್ರೆ ಡಿಸೀಸ್ ಏನಿರ್ತಾನೆ ಆತನಿಗೂ ಇವರಿಗೂ ಯಾವ ರೀತಿಯಲ್ಲಿ ಸಂಬಂಧಗಳಿತ್ತು, ಜೊತೆಗೆ ಅವರ ಚಾಟಿಂಗ್ ಹಿಸ್ಟ್ರಿಗಳಿರ್ಬೋದು, ಇವೆಲ್ಲ ಕೂಡ ಪೂರಕವಾದ ಸಾಕ್ಷ್ಯಗಳಾಗಿ ಹೋಗ್ತವೆ. ಯಾಕಂದ್ರೆ ಯಾವೊಬ್ಬ ಆರೋಪಿಯೂ ಕೂಡ ತಾನು ಮಾಡಿರುವಂತ ಅಪರಾಧ ಏನಿರ್ತದೆ, ಅಪರಾಧವನ್ನ ತನ್ನ ಮೇಲೆ ಹೊತ್ಕೊಳ್ಳೋದಕ್ಕೆ ಈಸಿಯಾಗಿ ಒಪ್ಕೊಳ್ಳೋದಕ್ಕೆ ತಯಾರಿರಲ್ಲ. ಮಾಡ್ಬೇಕಾಗಿರೋಂಥದ್ದು ಅವರು ಅಲ್ಲ ಮುರಳಿ, ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರಲ್ವಾ ಪೊಲೀಸರು? ಬರೀ ಹೇಳಿಕೆ ಅಷ್ಟೇ ದಾಖಲು ಮಾಡ್ಕೊಂಡಿರ್ತಾರ? ಈ ವಿಡಿಯೋ ಹೇಳಿಕೆಗಳಿರುತ್ತೆ. ವಿಡಿಯೋ ಹೇಳಿಕೆಗಳು ಕೂಡ ಒತ್ತಡ ಪೂರ್ವಕವಾಗಿ ನಮ್ಮ ಮುಂದೆ ಪೊಲೀಸರು ಕೂಳ್ತಿದ್ರು. ಪೊಲೀಸರು ಕೂತಿದ್ದ ಸಂದರ್ಭದಲ್ಲಿ ಅದನ್ನ ಒತ್ತಾಯ ಪೂರ್ವಕವಾಗಿ ಹೇಳಿಕೆಯನ್ನು ಕೊಟ್ಟೆ ಅಂತ ಹೇಳ್ಬೋದು. ಆದ್ರೆ ಮುಂದಿನ ಹಂತಗಳಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳೇನಿರ್ತವೆ, ಜೊತೆಗೆ ಪೊಲೀಸರ ತನಿಖೆಗಳೇನಿರ್ತವೆ ಮತ್ತು ವಾದ ಪ್ರತಿವಾದಗಳೇನಿರ್ತವೆ, ಅದು ಮುಂದಿನ ಹಂತಗಳಲ್ಲಿ ಕೋರ್ಟ್ನಲ್ಲಿ ಒಂದು ಸ್ಟ್ಯಾಂಡ್ ಆಗುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.